ಬಹುತೇಕ ಮದುವೆಗಳಲ್ಲಿ ಲಕ್ಷ್ಮೀ ಶೋಭಾನೆಯ ಪಠಣ ನಡೆಯುತ್ತಿದೆ. ಶೋಭಾನೆ ಎಂದರೆ ಮಂಗಳ ಅಥವಾ ಅತ್ಯಂತ ಮಂಗಳಕರ ಎಂದರ್ಥ. ಶ್ರೀ ಲಕ್ಷ್ಮೀ ದೇವಿಯು ಸರ್ವಮಂಗಳೆ, ಸಾತ್ವಿಕ ಸಂಪತ್ತಿನ ಅಧಿದೇವತೆ ಮಾತ್ರವಲ್ಲದೆ ದೀರ್ಘಾಯುಷ್ಯವನ್ನು ದಯಪಾಲಿಸುವ ಸಾಮರ್ಥ್ಯವಿರುವ ಸರ್ವಶಕ್ತಿಶಾಲಿಯೂ ಆಗಿದ್ದಾಳೆ. ಇಂತಹ ಲಕ್ಷ್ಮೀ ಶೋಭಾನೆಯನ್ನು ಕುಮಾರಿ ಸುಮೇಧ ಆಚಾರ್ಯ ಹೆಜಮಾಡಿ ಕಂಠಸ್ಯ ಮಾಡಿದ್ದಾಳೆ. ಈ ದಿನ ರಾಜಾಂಗಣದ ಈ ಪವಿತ್ರ ವೇದಿಕೆಯಲ್ಲಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ 10ನೇ ವರ್ಷದ ನಮ್ಮ ದಶಮ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪುಟಾಣಿ ಪರೀಕ್ಷೆಯನ್ನು ನೀಡಲಿದ್ದಾಳೆ. ಸಮಗ್ರ ಲಕ್ಷ್ಮೀ ಶೋಭಾನೆಯ ವಿಶ್ವರೂಪವನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಶ್ರೀ ಹಯವದನ ಪುರಾಣಿಕರು. ಹಯವದನ ಪುರಾಣಿಕರ ಅನುಜರಾದ ಶ್ರೀ ವೇದವ್ಯಾಸ ಪುರಾಣಿಕರು ಪರೀಕ್ಷಕರಾಗಿ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ನಮ್ಮ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. ರಾಗಬದ್ಧವಾಗಿ ಅಲ್ಲದಿದ್ದರೂ ಲಕ್ಷ್ಮೀ ಶೋಭಾನೆಯನ್ನು ಕಂಠಸ್ಯ ಮಾಡಿರುವ ಈ ಪುಟ್ಟ ಬಾಲಕಿಗೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ. ದಯವಿಟ್ಟು ಚಪ್ಪಾಳೆ ಮೂಲಕ ಪುಟಾಣಿಯನ್ನು ಸ್ವಾಗತಿಸಿ ಎಲ್ಲರೂ. ಶ್ರೀ ಗುರುಭ್ಯೋ ನಮಃ. ಇದೊಂದು ವಿಶಿಷ್ಟವಾಗಿರತಕ್ಕಂತಹ ಕಾರ್ಯಕ್ರಮ. ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವಾದರಾಜ ಗುರು ಸಾರ್ವಭೌಮರು ಭಾಗವತದ ದಶಮಸ್ಕಂದದ ಅಪೂರ್ವವಾಗಿರತಕ್ಕಂತಹ ವಿಷಯ ಕ್ಷೀರಸಾಗರ ಕನ್ಯೆ ಲಕ್ಷ್ಮೀದೇವಿ ಆಕೆ ಉದಿಸಿ ಬರುವಂತಹದ್ದು, ಆಮೇಲೆ ಆಕೆಯ ಸ್ವಯಂವರ. ಇದನ್ನು ಸರಳ ಕನ್ನಡ ಭಾಷೆಯಲ್ಲಿ ಬಹಳ ನವಿರಾದ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಭಾಷೆ ಕನ್ನಡ ಇರ್ಬೋದು, ಬೇರೆ ಯಾವುದೇ ಭಾಷೆ ಇರೋದು, ಭಕ್ತಿ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಆ ಭಕ್ತಿ ಪ್ರಚೋದಕವಾಗಿರತಕ್ಕಂತಹ ಇದೀಗ ಜ್ಯೋತಿಯವರು ಹೇಳಿದಂತೆ 102 ಪದ್ಯಗಳಿಂದ ಕೂಡಿರುವಂಥದ್ದು. ಇದು ವೇದ ತುಲ್ಯವಾಗಿರ್ತಕ್ಕಂತಹ ಗ್ರಂಥ. ಭಾಷೆ ಕನ್ನಡದಲ್ಲಿದೆ, ಆದರೆ ಇದನ್ನು ಇವತ್ತಿಗೂ ಕೂಡ ಮುತ್ತೈದೆಯರು, ಹೆಣ್ಣು ಮಕ್ಕಳು ಇದನ್ನು ನಿರಂತರ ಸಾಧನೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದದ್ದು ಬೇಕಾದಷ್ಟು ದಾಖಲೆಗಳಿವೆ. ಅಂತಹ ಅಪೂರ್ವವಾದಂತಹ ಈ ಲಕ್ಷ್ಮೀ ಶೋಭನ ಎಲ್ಲರಿಗೂ ಕೂಡ ಶೋಭನವಾದಂಥ, ಕೇವಲ ಹೆಣ್ಣು ಮಕ್ಕಳೇ ಹಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಇಲ್ಲ. ಗಂಡು ಮಕ್ಕಳು ಕೂಡ, ಗಂಡಸರು ಕೂಡ ಇದನ್ನು ಅನುಸಂಧಾನ ಪುರಸ್ಸರವಾಗಿ ಹಾಡ್ತಾ ಬಂದರೆ ನಮಗೆ ಆ ಲಕ್ಷ್ಮೀನಾರಾಯಣರ ಸ್ವಯಂವರ ಕಣ್ಣಿಗೆ ಕಟ್ಟುವಂತೆ ವಿಶದಪಡಿಸಿದ್ದಾರೆ ವಾದರಾಜ ಗುರು ಸಾರ್ವಭೌಮರು. ಅಂತಹ ಅಪೂರ್ವವಾದಂತಹ ಗ್ರಂಥ ಈ ಪುಟ್ಟ ಹುಡುಗಿಯ ಪುಟ್ಟ ಬಾಯಿಯಲ್ಲಿ ಹಯಗ್ರೀವ ದೇವರು ಬ್ರಹ್ಮಾಂಡವನ್ನೇ ಎತ್ತಿದ ಹಾಗೆ ಅವಳು ಹೇಳ್ತಾಳೆ ಅಂತ ಕೇಳಿದಾಗಲೇ ನನಗೆ ರೋಮಾಂಚನ ಆಗ್ತಾಯಿದೆ. 112 ಹಾಡುಗಳಿದ್ದಾವೆ, ಅದರಲ್ಲಿ ಪದ್ಯಗಳಿದ್ದಾವೆ. ಪರೀಕ್ಷೆಗೆ
ಕೂತ್ಕೊಳ್ಬೇಕು, ನೀವು ಪರೀಕ್ಷೆ ಮಾಡಬೇಕು ಅಂತ ನನ್ನ ಹೇಳುವಾಗ ನನ್ನ ಕೈಕಾಲು ಹಂದಾಡಲಿಕ್ಕೆ ಶುರುವಾಯಿತು. ಅದೆಲ್ಲವನ್ನು ಕೂಡ ಕಂಠಸ್ಥ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದರೆ ಅದು ಪೂರ್ವಜನ್ಮದ ಒಂದು ಅತಿಶಯವಾಗಿರ್ತಕ್ಕಂತಹ ಅವಳ ತಂದೆ ತಾಯಿಗಳದ್ದು ಇರ್ಬೋದು, ಅಜ್ಜ ಅಜ್ಜಿಯಂದಿರದ್ದು ಇರ್ಬೋದು, ಇವರೆಲ್ಲರ ಒಂದು ಪುಣ್ಯದ ಪಾಕ ಆಕೆಯಲ್ಲಿ ಇಳಿದು ಬಿದ್ದಿದೆ ಎಂಬುದಾಗಿ ನಾನು ಅಭಿಪ್ರಾಯ ಪಡ್ತಾ ಇದ್ದೇನೆ. ಸುಮೇಧ, ಯಾವ ಸೊಲ್ಲನ್ನು ಕೇಳಿದ್ರು ಹೇಳ್ತೀಯಲ್ವಾ? ಎಂದೆಂದಿಗೂ ಬಾಡದ ಅರವಿಂದದ ಮಾಲೆ, ಎಂದೆಂದಿಗೂ ಬಾಡದ ಅರವಿಂದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ, ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ಓದುವುದರ ಸಲಹಾಲಿ. ಬಿಡಲಿ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆ, ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ, ಪೀನ ಕಂದರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ಆವಾಳಿಸುವಾಗ ಯಶೋದಾ ದೇವಿ, ಆಕಾಳಿಸುವಾಗ ಯಶೋದಾ ದೇವಿಗೆ ದೇವ ತನ್ನೊಳಗೆ ಹುಟಗಿತ್ತ ಭುವನವನ್ನಲ್ಲವ ತೋರಿದುದಲ್ಲದೆ ಆ ವಿಷ್ಣು ಗರ್ಭದೊಳಗಡಗುವನೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ಮದನ ನಿವನ ಕುಮಾರನು ಕದನಾದಿ ಕಣೆಗಳ ಇವನೇ ದಗೆಸವಾನೆ, ಸುಧತೆರಿಗಿವನಿತ್ತು ಸಿಲುಕುವಾನೆ. ಅಂಬುಧಿಯ ಉದಕದಲ್ಲಿ, ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕುರ್ಮ ನೆಂಬ ಶ್ರೀಹರಿಯ ಪಿತನಾರು, ನೆಂಬ ಶ್ರೀಹರಿಯ ಪಿತನಾರು. ಅದರಿಂದ ಸ್ವಯಂಭೂಗಳೆಲ್ಲವತಾರ. ಅದು ಆಯ್ತಾ? 10 ಮತ್ತು 6 ಸಾಸೀರ, 10 ಮತ್ತು 6 ಸಾಸೀರ ಸ್ತ್ರೀಯರಲ್ಲಿ 10 10 ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಅರ್ಥಿಯ ಸೃಷ್ಟಿ ಹರಿಗೇದು. ಆವನಂಬುಷ್ಟವ, ಆವನಂಬುಷ್ಟವ ತೊಳೆದ, ಅವನಂಗುಷ್ಟವ ತೊಳೆದ ಗಂಗಾದೇವಿ ಪಾವನಳೆನಿಸಿ ಮೆರೆವಾಳೆ, ಜೀವನ ಸೇರುವ ಪಾಪವ ಕಳೆವಾಳೆ ಈ ವಾಸುದೇವಗೆ ಉಂಟೆ. ಮಣ್ಣನೇಕೆ ಮೆದ್ದೆ, ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನು ಘನತೆ ಬಲ್ಲವರಿಗೆ ಸಲಹಾಲಿಕೆ. ಕೇಳಿ ಕೇಳಿ ನಾನೇ ಸೋಲ್ಬೇಕು, ಆಕೆ ಸೋಲುವುದಿಲ್ಲ. 112 ಸೊಲ್ಲುಗಳಿದ್ದಾವೆ, ಆದರೂ ನಾನು ಬಿಡೋದಿಲ್ಲ. ಕಿಲ್ಬಿಷವಿದ್ದಾರೆ, ಕಿಲ್ಬಿಷವಿದ್ದಾರೆ ಅಗ್ರ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ ಉಬ್ಬಿದ್ದ ಮನದಿಂದ ಧರ್ಮಜ ಮಾಡುವನೆ ಕೊಬ್ಬಾದಿರೇಲೋ ಪರವಾದಿ. ಒಬ್ಬನವನ ಮಗ, ಒಬ್ಬನವನ ಮಗ ಮತ್ತೊಬ್ಬನವನ ಮೊಮ್ಮಗ, ಒಬ್ಬನವನಿಗೆ ಶಯನಾಹ, ಒಬ್ಬನವನ ಪೂರ್ವ ಮತ್ತಿಬ್ಬರವನಿಗಂಜಿ ಅಬ್ಬರದಲ್ಲವಾಗ ಸುಲಿವಾರು. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ ಬೊಮ್ಮದಿ ಜೀವರು ದುಃಖಕ್ಕೆ ದೂರಾಳು ಎನ್ನಿಗೆಣೆಯೇ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಾಣಿಸಿವೆ ಬಹುದೋಷ, ಕುಂದಳ್ಳಷ್ಟಿಲ್ಲದ ಮುಕುಂದನೇ ತನಗೆಂದು ಇಂದಿರೆ ಪತಿಯನೆಂದಾಳು. ಮುಂದೆ ಸಭಿಕರು ಆಸ್ವಾದನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಯಾರಾದರೂ ಕೇಳ್ಬೋದು, ಅವಳು ಖಂಡಿತವಾಗಿಯೂ ಮುಂದುವರಿಸುತ್ತಾಳೆ ಅನ್ನುವಂಥ ಭರವಸೆ ಇದೆ. ಯಾರಾದರೂ ಅಪೇಕ್ಷಿತರು ಮುಂದೆ ಬರಬಹುದು.
ಭಾಳ ಕಷ್ಟ ಇದೆ. ಒಂದಲ್ಲ ಎರಡಲ್ಲ 112. ಇಂಥ ಮೂರುತಿಯ ಒಳಗೊಂಬ ನರಕ ಭೌಭ್ರಾಂತ ನಿನ್ನಲ್ಲಿಂದ ತೋರಿಸುವೆಲ್ಲೋ ಸಂತೆಯ ಮರುಳ ಹೋಗೆಲೋ ನಿನ್ನ ಮಾತ ಸಂತಾರು ಕೇಳಿ ಸೊಗಸಾರು ರೋಗವನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದು ರಮೆಯೊಡನೆ ಭೋಗಿಸುವವಗೆ ದುರಿತವ ನೆನವಾರೆ ಈ ಗುಣ ನಿಧಿಗೆ ಎಣೆ ಉಂಟೆ. ಹಸಿತೃಷೆ ಜರೆ ಮರಣ ರೋಗ ರುಜನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣನಿಗೆ ಪಶು ಮೊದಲಾಗಿ ನನೆಯಾದು. ಶ್ರೀನಾರಾಯಣರ ಜನನಿ ಜನಕಾರ ನಾನೆಂಬಾವಾದಿ ನುಡಿಯೇಲೋ ಜಾಣರ್ದರಿಂದರಿಯ ಮೂಲ ರೂಪವ ತೋರಿ ಶ್ರೀನರಸಿಂಹನವತಾರ. ಎಲ್ಲ ಶಾಸ್ತ್ರಗಳು ಓದಿ ದುರ್ಲಭ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು ಬಲ್ಲಿದಾತನಕ್ಕೆ ಮರುಳಾಗಿ ಹರಿಬ್ಬಾರು ಸಲ್ಲದ ಪುರೋಹಿತಕ್ಕೊಳಗಾದರು. ಕೆಲವಾರು ತಲೆ ಊರಿ ತಪಕೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು ಲಲನೆಯ ನಿವರು ಒಲಿಸುವರು. ಅಂಬೂಜನಯನಗಳ ಬಿಂಬಾದರ್ಧ ಶಶಿ ಬಿಂಬಾದಂತಸವ ಮೂಗುತಿ ಮಣಿ ಶಶಿಬಿಂಬಾದಂತಸವ ಮೂಗುತಿ ಮಣಿ ಮಹಾಲಕ್ಷ್ಮಿ ಉಂಬುದಕ್ಕಿಯಲಿ ವಧುವರರಿಗೆ ಎಂದೆಂದೂ ಬಾಡದ ಅರವಿಂದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವದರ ಸಲಹಾಲಿ. ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಕಲುಕಿನಲು ಲೋಲಾಕ್ಷಿ ಮಲ್ಲಾನ ನಡೆತಂದಾಳು ಸಾಲಾಗಿ ಕುಳ್ಳಿದ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ. ದೇವಕಿಯ ಗರ್ಭದಲ್ಲಿ ದೇವನು ಅವತರಿಸಿದ ಭಾವವನ್ನು ಬಲ್ಲ ವಿವೇಕಿಗಳು ಈ ವಸುದೇವೊಳಗೆ ಕೃಷ್ಣಗೆ ಜನ್ಮವ ಆವ ಪರಿಯಲ್ಲಿ ನುಡಿಯೋವಿಯೋ. ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕುರ್ಮ ನೆಂಬ ಶ್ರೀಹರಿಯ ಪಿತ್ನಾರು ಅದರಿಂದ ಸ್ವಯಂಭೂಗಳೆಲ್ಲವತಾರ. ಹತ್ತು ಮತ್ತಾರು ಸಾಸಿರ ಸ್ತ್ರೀಯರಲ್ಲಿ ಹತ್ತೆನಿಪ ಕ್ರಮದಿಂದ ಪುತ್ರರ ವೀರದಲ್ಲಿ ಸೃಷ್ಟಿಸಿದವರುಂಟೆ ಅರ್ತಿಯ ಸೃಷ್ಟಿ ಹರಿಗೆ ಇದು. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ ಮದ್ನಾನಿವನ ಕುಮಾರನು ಕದನಾದಿ ಕಣಗಳ ಇವನೇ ದಯಗೆಸವಾನೆ ಸುಧತೇರಿಗೆ ಇವನೆಂತೋ ಸೆಲ್ಕೋವಾನೆ. ಎಂದ ಭಾಗವತದ ಚಂದದ ಮಾತನ್ನು ಮಂದ ಮಾನವ ಮನಸ್ಸಿಗೆ ತಂದು ಕೋಜಕ್ಕೆ ಕೈವಲ್ಲವೀಗ ಮುಕುಂದಾಗೆ ಕುಂದು ಕೊರತೆ ಸಲ್ಲಾದು. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಗರಗೂದೆ ಅರ್ತಿ ಎಂದಚ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ. ಕಿಲ್ಬಿಷವಿದ್ದಾರೆ ಅಗ್ರ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ ಉಬ್ಬಿದ್ದ ಮನದಿಂದ ಧರ್ಮಾಜ ಮಾಡುವನೆ ಕೊಬ್ಬಾದಿರೇಲೋ ಪರವಾದಿ. ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ ಜೀವಂತರಿಗೆ ನರಕದಲ್ಲಿ ನೋವಾನಿವನು ನಿಮ್ಮ ಯಮದೇವನು ಗೋವನಿ ಹರಿಯ ಗುಣವರಿಯ.
ರಮ್ಮೆ ದೇವಿಯರನ್ನು ಅಪ್ಪಿಕೊಂಡಿಪ್ಪುವುದು ರಮ್ಯ ರಸಾಗೆ ರತಿ ಕಾಣಿರೋ ಅಮ್ಮೋಗ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರಲ್ಯಾಕೆ ಜನಿಸಾರು. ಆಗ ಭಕ್ಷ್ಯ ಭೋಜ್ಯ ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗೆ ಉಂಟೆ ಧನಧಾನ್ಯ. ಆಗ ದೊರಕೊಂಬುವುದು ಪಾಕ ಮಾಡುವವನ್ನೇ ಮತ್ತಾಗ ಎಲ್ಲಿಹುದು ವಿಚಾರಿಸಿರು. ಶ್ರೀನಾರಾಯಣರ ಜನನಿ ಜನಕಾರ ನಾನೆಂಬವಾದಿ ನುಡಿಯೇಲೋ ಜಾಣರ್ದರಿಂದರಿಯ ಮೂಲ ರೂಪವ ತೋರಿ ಶ್ರೀನರಸಿಂಹನ ಅವತಾರ. ಆಕಾಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುಟಗೆತ್ತ ಭುವನವನ್ನೆಲ್ಲವ ತೋರಿದುದಲ್ಲದೆ ಆ ವಿಷ್ಣು ಗರ್ಭದೊಳಗಡಗುವನೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ. ಮದ್ನಾನಿವನ ಕುಮಾರನು ಕದ್ನಾದಿ ಕಣೆಗಾಳ ಇವನೇ ದೇಗೆ ಸವಾನೆ ಸುಧತೆ ದೀಕೆವನಿಂತು ಸಿಲ್ಕುವಾನೆ. ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮ ನೆಂಬಷ್ಟೀರ್ಯ ಪಿತನಾರು ಅದರಿಂದ ಸ್ವಯಂಭುಗಳೆಲ್ಲವತಾರ. ಹತ್ತು ಮತ್ತಾರು ಸಾಸಿರ ಸ್ತ್ರೀಯರಲ್ಲಿ ಹತ್ತನಿಪ ಕ್ರಮದಿಂದ ಪುತ್ರರ ವೀರದಲ್ಲಿ ಸೃಷ್ಟಿಸಿದವರುಂಟೆ ಅರ್ತಿಯ ಸೃಷ್ಟಿ ಹರಿಗಿದು. ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಾಳ ಕೇಳಿದ ಗಡ. ಈಗ ಅದನ್ನು ಮುಂದೆ ಬರೆಸ್ತಾ ಹೋಗು, ಹಾಗೆ ನಿಲ್ಲಿಸೋದು ಬೇಡ. ಒಂದರಲ್ಲಿ ಮುಂದೆ ಬರೆಸ್ತಾ ಹೋಗು, ನೋಡುವ ಬೇರೆದು. ಒಬ್ಬ ನಾವನ ಮಗ ಮತ್ತೊಬ್ಬ ನಾವನ ಮೊಮ್ಮಗ ಒಬ್ಬ ನಾವನಿಗೆ ಶಯನಾಹ ಒಬ್ಬ ನಾವನ ಪರ್ವ ಮತ್ತಿಬ್ಬರಾವನಿ ಗಂಜಿ ಅಬ್ಬರದಲ್ಲವಾಗ ಸುಲಿವಾರು. ಒಬ್ಬ ನಾವನ ನಾಮ ಕಂಜಿ ಬೆಚ್ಚುವ ಘಡ ಸರ್ಬಾರಿಗವ ಅಮೃತವ ನುಣಿಸುವ ಅವನೊಬ್ಬನ ನಿರನಿಷ್ಠ ಎಂಬ ಶುದ್ಧ್ಯರ್ಥವ ವರೆದು ನೋಡಲು ನರಹರಿಗೆ ನರಕಾಯ ತಾನೇ ಸಲ್ಲ ದುರಿತಾತಿ ದೂರನಿಗೆ ಮರುಳಾಮದ ಬಂದಂತೆ ನುಡಿಯಾದಿರು. ಏಕತ್ರ ನಿರನೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ. ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೂ ಸಿಲುಕಾನೆಂಬುದು ಸಲಹಾಲಿಕೆ. ದೇವಕಿಯ ಗರ್ಭದಲ್ಲಿ ದೇವನಾವತರಿಸಿದ ಭಾವವನ್ನು ಬಲ್ಲ ವಿವೇಕಿಗಳು ಈ ವಸುದೆಯೊಳಗೆ ಕೃಷ್ಣಗೆ ಜನ್ಮವ ಆವ ಪರಿಯಲ್ಲಿ ನುಡಿಯೋಬಿಯ. ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಹಾರೆ ಓ ಅಂತೆ ಶ್ರೀಕೃಷ್ಣನ ಅಡಿಗಾಡಿ ಕೆರಗುವರೆ ಆರಾಧಿಸುತ್ತಾ ಭಜಿಸುವರು. ಹಾಗೆ ಮುಂದುವರಿಸ್ತಾ ಹೋಗೋದನ್ನ. ಅಂಬೂಜ ನಯನಗಳ ಬಿಂಬಾದರ್ಧ ಶಶಿ ಬಿಂಬಾದಂತಸವ ಮೂಗೂತಿ ಮಣಿ ಶಶಿಬಿಂಬಾದಂತಸವ ಮೂಗೂತಿಯ ಮಣಿ ಮಹಾಲಕ್ಷ್ಮಿ ಒಂಬುದಕ್ಕಿಯಲ್ಲಿ ವಧುವರರಿಗೆ ಸಾವಿಲ್ಲದ ಹರಿಗೆ ನರಕಾಯ ತಂದೆ ಸಲ್ಲ ಜೀವಂತರಿಗೆ ನರಕದಲ್ಲಿ ನೋವ ನೀವನು ನಿಮ್ಮ ಯಮದೇವನು ಗೋವಾನಿ ಹರಿಯ ಗುಣವರಿಯ. ಮುಂದೆ ಹೇಳ್ತಾ ಹೋಗ ಹಾಗೆ. ನರಕಾಳುವ ಯಮಧರ್ಮರಾಯ ತನ್ನ ನರಜನ್ಮದೊಳಗೆ ಮರಳಿ ತನ್ನ ನರಕದಲ್ಲಿ ಪೊರಳಿಸಿ ಕೊಲ್ಲುವನು ಕೊರನ್ನ ಕೊಹಕ ಕೊಳದಲ್ಲಿ. ಬೊಮ್ಮ 400 ವರ್ಷ ಪರ್ಯಂತ ಪ್ರಳಯದಲ್ಲಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೂ ಹಸಿತೃಷಜರೆ ಮರಣ ದುಷ್ಕರ್ಮ ದುಃಖಗಳು ಕೊಡಿಸುವರು. ರಕ್ಕಾಸಾರಸ್ತ್ರಗಳಿಂದ ಗಾಯ ಬಡಿಯಾದ ಅಕ್ಷಯ ಕಾಯಾದ ಶ್ರೀಕೃಷ್ಣ ತುಚ್ಛ ಎಂಬಬಿಡರ ಶಸ್ತ್ರ ಕಳಕವನಲ್ಲ ತುಚ್ಛಾನಿ ಹರಿಯ ಗುಣವರಿಯ. ವೇದೋಕ್ತ ಮಂತ್ರ ಕೇಳಿ ವಶಿಷ್ಠ ನಾರದ ಮೊದಲಾದ ಮುನೀಂದ್ರರು ಮುದದಿಂದ ವಧುವದರ ಮೇಲೆ ಶೋಭಾನ ರಕ್ಷತೆಯನ್ನು ಮುದವೆಯುತ್ತ ತಳಿದರು. ಸಂಭ್ರಮದಿಂದಂಬರದಿ ತುಂದೋಬಿ ಮೊಳಗಲು ತುಂಬೂರು ನಾರದರು ಸ್ತುತಿಸುತ್ತ
ತುಂಬೂರು ನಾರದರು ಸ್ತುತಿಸುತ್ತಾ ಪಾಡಿದರು ಪೀತಾಂಬರಧರನ ಮಹಿಮೆಯ. ಮುಂದೆ ದೇವನಾರ್ಯರೆಲ್ಲ ಬಂದೊಡಗಿ ಪಾಠಕಾರು ಓವಿ ಪಾಡುತ್ತಾ ಕುಣಿದಾರು. ದೇವ ತರುವಿನ ಹೂವಿನ ಮಳೆಗಾಲ ಶ್ರೀವರಣ ಮೇಲೆ ಕರೆದಾರು. ಕಂಜಾಲೋಚನನೇವಾ ಮಂಜುಳ ಮೂರ್ತಿಯೇ ಬಾ ಕುಂಜಾರ ವರದ ಯಕನೇ ಬಾ ಕುಂಜಾರ ವರದ ಯಕನೇ ಬಾ ಶ್ರೀಕೃಷ್ಣ ನಿರಂಜನ ನಮ್ಮ ಹಸಗೇ ಬಾ. ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನ ಉದರದಲ್ಲಿ ಎಂಬಿಟ್ಟ ಅನಾದಿ ಮೂರ್ತಿಯೇ ಹಸಗೇ ಬಾ. ತನ್ನ ಸೌಂದರ್ಯದಿಂದ ಉನ್ನತಮಯವಾದ ಲಾವಣ್ಯದಿಂದ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಗನ್ಯಾರೇಕೆಂದು ಬೆರಗಾದಾಳು. ಹೃದಯ ಕಳೆವ ನವರತ್ನದ ಮಾಲೆಯ ಮುದದಿಂದ ವಾರಿ ವಿಧಿಗಿತ್ತ ಚತುರ ವರವ ವಾಯುದೇವರಿಗಿತ್ತ ವಿಧುವಿನ ಕಳಿಯ ಶವಗಿತ್ತ. ಮತ್ತೆ ದೇವೇಂದ್ರಗೆ ಪಾರಿಜಾತವನಿತ್ತ ಚಿತ್ತಾವ ಸೆಳೆವ ಅಪ್ಸರ ಸ್ತ್ರೀಯರ 10,000 ಕೊಟ್ಟ ವರುಣ ದೇವ ಹರಿವಕ್ಕ ಮಂದಲ್ಲಿ ಬೆಳೆಸಂದ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತಾಕ್ಷಿರಾಂಬುದಿಯಲ್ಲಿ ಶ್ರೀಕೃಷ್ಣನಿಗೆ ದೈತಿ ನಮ್ಮೆಲ್ಲರ ಸಲಹಾಲಿ. ಈ ಪದವ ಮಾಡಿದ ವಾದಿ ರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀ ಶರಣಗೆ ಸಮೀಪದಲ್ಲಿದ್ದು ಸಲಹಾಲಿಗೆ. ಈ ಮಗುವಿನ ಪ್ರಾರ್ಥನೆಯಂತೆ ವಾದರಾಜಗುರು ಸಾರ್ವಭೌಮರ ಆರಾಧ್ಯ ಹಯಗ್ರೀವ ದೇವರು ನಮ್ಮೆಲ್ಲರನ್ನು ಕೂಡ ಸಲಹಲಿ ಎಂಬುದಾಗಿ ಆಕೆಯ ಮೂಲಕ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳುತ್ತಾ ಇವಳನ್ನು ಪರೀಕ್ಷೆ ಮಾಡುವಂಥ ಸಾಮರ್ಥ್ಯ ನಮಗಿಲ್ಲ ಎಂಬುದಾಗಿ ಪುನಃ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿವೇಕಾನಂದ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳಿಕೊಳ್ತೇವೆ. ವಿವೇಕಾನಂದ ಸರ್, ಜ್ಞಾನಿಗಳಲ್ಲಿ ಭಗವಂತನಿರ್ತಾನಂತೆ. ಈ ಪುಟಾಣಿಯ ಜ್ಞಾನ ಭಂಡಾರಕ್ಕೆ ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಆ ನೆನಪಿನ ಶಕ್ತಿ ಸಹ. ದಯವಿಟ್ಟು ಸ್ವಲ್ಪ ಹೊತ್ತು ನಿಲ್ಲಿ ಬರ್ತಾರೆ. 112 ಶ್ಲೋಕಗಳಲ್ಲಿ ಯಾವ ಒಂದು ಶ್ಲೋಕದ ಮೊದಲಿನ ಪದ ಹೇಳಿದ್ರು ಅವಳು ಹೇಳಿಬಿಡ್ತಾಳೆ. ಇಡೀ ಶ್ಲೋಕ ಲಕ್ಷ್ಮೀ ಶೋಭಾನೆಯನ್ನು ಕಂಠಪಾಠ ಹೇಳ್ತಾಳಂತೆ. ನಿಜವಾಗಿ ಎಷ್ಟೋ ವರ್ಷಗಳಿಂದ ನಾನು ಲಕ್ಷ್ಮೀ ಶೋಭಾನೆ ಪ್ರತಿ ಶುಕ್ರವಾರ ಹೇಳ್ತೇನೆ. ನನಗೂ ಕಂಠಪಾಠ ಬರೋದಿಲ್ಲ, ನೋಡಿಯೇ ಹೇಳ್ತೇನೆ ನಾನು. ನಿಮಗೆ ಸಾವಿರ ನಮನಗಳು. ಯಾಕಂದರೆ ಆ ಪುಟಾಣಿಯಲ್ಲಂತೂ ಖಂಡಿತ ದೇವರಿದ್ದಾರೆ, ಹೇಗೋ ಮಕ್ಕಳು ದೇವರಿಗೆ ಸಮಾನ. ಆದರೆ ತಾಯಿಯ ಶ್ರಮಕ್ಕೂ ನಾವು ಹೊಂದಿಸಲೇಬೇಕು. ತಂದೆ ತಾಯಿಯ ಮಾರ್ಗದರ್ಶನ ಮತ್ತು ಅವರ ಸಹಕಾರ ಇಲ್ಲದೆ ಮಕ್ಕಳು ಖಂಡಿತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗೂ ನಮ್ಮ ಅನಂತ ನಮನಗಳು. ಮಗುವಿಗೆ ಕೊಡಿ ಒಂದು ಫಸ್ಟಿಗೆ ಅವರಿಗೆ ಹಾಕೋಣ. ಹೌದು, ಅವರಿಗೆ ಹಾಕಿ ಫಸ್ಟ್ ಅವರಿಗೆ ಹಾಕಿ, ಇದು ಮಗುವಿಗೆ ಮತ್ತೆ ಕೊಡು. ಜ್ಯೋತಿಕಾ ಚೂರ್ನಿ.
ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಇವತ್ತು ಸುಮೇಧ ಲಕ್ಷ್ಮೀ ಶೋಭಾನೆಯ ಇಡೀ ಲಕ್ಷ್ಮೀ ಶೋಭಾನೆಯ ಕಂಠಪಾಠವನ್ನು ಅವಳು ನೀಡಿದ್ದಾಳೆ. ನಾವು ಸ್ವಲ್ಪ ದಿನದ ಹಿಂದೆಯೇ ಪ್ರಾಯಶಃ ಹೋದ ತಿಂಗಳಿರಬೇಕು, ನಾನು ಸುಮೇಧನದ್ದು ಏನು ಬರ್ತಾ ಇಲ್ಲ, ಯೂಟ್ಯೂಬಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ಈ ರೀತಿಯಾದಂತಹ ಕಂಠಪಾಠಗಳನ್ನು ಅಥವಾ ಶಾಸ್ತ್ರೀಯವಾದಂತಹ ಅನೇಕ ಚಿಂತನೆಗಳನ್ನು ಅವಳು ಯೂಟ್ಯೂಬಲ್ಲಿ ಕೊಟ್ಟದ್ದನ್ನು ನಾನು ನೋಡಿದ್ದೆ. ಈ ಪರ್ಯಾಯದಲ್ಲಿ ಏನು ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಈ ಪ್ರೋಗ್ರಾಮ್ಗಳು ಬರ್ತಾ ಇಲ್ಲ ಅಂತ ಹೇಳಿ ನಾನು ಸುಲೇಖಾ ಮತ್ತು ಸುದಿಯನ್ನು ಕೇಳಿದಾಗ ಪ್ರಾಯಶಃ ಅವರಿಬ್ಬರು ಕೂಡ ನಮ್ಮ ಪರ್ಯಾಯದಲ್ಲಿ ಕೃಷ್ಣನ ಸೇವೆಯನ್ನು ಇಲ್ಲೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಸುಮೇಧನ ಕಾರ್ಯಕ್ರಮಗಳು ಪರ್ಯಾಯ ಮುಗಿದ ನಂತರವೇ ಅಂತ ಹೇಳಿ ನಾನು ಮೊನ್ನೆ ಅಷ್ಟೇ ಕೇಳಿದ್ದು. ಆದರೆ ಇವತ್ತು ಆಕಸ್ಮಿಕವಾಗಿ ಇವತ್ತೇ ಅದರ ಒಂದು ಲಕ್ಷ್ಮೀ ಶೋಭಾನೆಯ ಪರೀಕ್ಷೆ ಇವತ್ತೇ ರಾಜಾಂಗಣದಲ್ಲಿ ನಾವು 1:30ಗೆ ಮಾಡ್ತೇವೆ ಅಥವಾ 2 ಗಂಟೆಗೆ ಮಾಡ್ತೇವೆ ಅಂತೇಳಿ ಹೇಳಿದಾಗ ನಾನು ತುಂಬ ಆಶ್ಚರ್ಯ ಆಯಿತು. ನಾನು ಇದರ ಮುಂಚೆ ಬೇರೆ ನಕ್ಷತ್ರಗಳಾಗಿರ್ಬೋದು ಅಥವಾ ಪ್ರಶ್ನೋತ್ತರ ರೂಪದಲ್ಲಿ ಸುಲೇಖಾ ಮತ್ತು ಸುಮೇಧ ಮತ್ತು ಸುಧಾ ಅವರು ಪ್ರಶ್ನೋತ್ತರ ರೂಪದಲ್ಲಿ ಅನೇಕ ಪ್ರಶ್ನೆಗಳನ್ನು, ಧಾರ್ಮಿಕವಾದಂತಹ ಪ್ರಶ್ನೆಗಳನ್ನು ಕೇಳಿ ಸುಲೇಖಾ ಕೇಳ್ತಾ ಇದ್ಲು. ಅಲ್ಲಿ ಸುಮೇಧ ಮತ್ತು ಸುಧಾ ಉತ್ತರ ರೂಪವಾಗಿ ಅದಕ್ಕೆ ಉತ್ತರ ಕೊಡುವಂಥದ್ದನ್ನು ನಾನು ನೋಡಿದ್ದೆ. ಆದರೆ ಇವತ್ತು ತುಂಬ ಸಂತೋಷವಾಗಿದೆ. ಲಕ್ಷ್ಮೀ ಶೋಭಾನೆಯನ್ನು ಎಲ್ಲಿ ಯಾವ ಸೊಲ್ಲನ್ನು ಕೇಳಿದರೂ ಕೂಡ ಅವಳು ಅತ್ಯಂತ ಏನು ಅದನ್ನು ಹುಡುಕಬೇಕು ಅಥವಾ ಯೋಚಿಸಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ಅದು ಕಾಣದೆ ಅವಳು ನಿರಾಯಾಸವಾಗಿ ಎಲ್ಲಿ ಕೇಳಿದರೂ ಕೂಡ ಅವಳು ಅತ್ಯಂತ ಸುಲಲಿತವಾಗಿ ಅದನ್ನು ತಿಳಿಸಿದರು. ಅಲ್ಲಿ ಪುರಾಣಿಕರು ಹೇಳಿದರು, ರಾಗದಲ್ಲಿ ಹೇಳದಿದ್ದರೂ ಅಥವಾ ಕಂಠಪಾಠವನ್ನು ಹೇಳ್ತಾಳೆ, ಅವಳು ರಾಗದಲ್ಲಿಯೂ ಕೂಡ ಹೇಳ್ತಾ ಇದ್ಳು. ಅದರದ್ದು ಶೋಭಾನೆಯ ಒಂದು ರಾಗವೇ ಅತ್ಯಂತ ಸುಮಧುರವಾದಂತಹ ರಾಗ. ಅದು ಒಂದು ಸರಿ ರಾಗವನ್ನು ನಾವು ನೆನಪಿಸಿಕೊಂಡ್ರೆ ಅದನ್ನು ಬಿಟ್ಟು ಬೇರೆ ಹೇಳಲಿಕ್ಕೆ ಆಗೋದಿಲ್ಲ. ಅವಳು ಕೂಡ ಅದನ್ನು ಸಾಕಷ್ಟು ರಾಗಬದ್ಧವಾಗಿಯೇ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೇವೆ. ವಿಶೇಷವಾಗಿ ಇನ್ನೂ ಹೆಚ್ಚಿನ ಗೀತೆಯನ್ನು ಕೂಡ ಮಾಡಬೇಕು. ವಿಶ್ವಗೀತಾಪುರಿಯಲ್ಲಿ ಗೀತೆಯ ಬಾಯ್ಪಾಠ ಆಗಬೇಕು. ಹಾಗೆ ಅನೇಕ ಈ ರೀತಿಯಾದಂತಹ ಅನೇಕ ಗ್ರಂಥಗಳ ಉಪಸ್ಥಿತಿ ಸುಮೇಧನಿಗೆ ಆಗಲಿ ಅಂತ ಹೇಳಿ ನಾನು ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೃಷ್ಣ ಮುಖ್ಯ ಪ್ರಾಣರಲ್ಲಿ ವಿಠ್ಠಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವಳು ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಿರಾಯಾಸವಾಗಿ ಅವಳು ಅನೇಕ ಗ್ರಂಥಗಳ ಉಪಸ್ಥಿತಿಯನ್ನು ಅವಳು ಇಟ್ಕೊಳ್ಳುವಂತಾಗಲಿ. ಆ ಮುಖೇನ ಹಯಗ್ರೀವ ದೇವರ, ವೇದವ್ಯಾಸ ದೇವರ ವಿಶೇಷ ಅನುಗ್ರಹ ಅವಳಿಗೂ ಅವಳ ಕುಟುಂಬದವರಿಗೂ ಕೂಡ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಕೃಷ್ಣ ಅರ್ಪಣವಸ್ತು.